ಎಸ್, ಇದೀಗ ಮತ್ತೊಂದು ರಹಸ್ಯ ಮಾಹಿತಿ. ಡಿಕೆಶಿ ಆಪ್ತರ ಮೇಲೆ ಸಿಬಿಐ ದಾಳಿ ಬೆನ್ನಲ್ಲೇ ಸ್ಫೋಟಕ ರಹಸ್ಯ ಬಹಿರಂಗ. ಹೊಸ ಬಾಂಬ್ ಸಿಡಿಸಿದ ವಿಧಾನ ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ. ಡಿಕೆ ಶಿವಕುಮಾರ್ ಮೇಲೆ ಒತ್ತಡ ಹೇರಿದ್ರ ಅಮಿತ್ ಶಾ. ಬಿಜೆಪಿ ಸೇರುವಂತೆ ಡಿಕೆ ಶಿವಕುಮಾರ್ ಮೇಲೆ ಅಮಿತ್ ಶಾ ಒತ್ತಡ ಹೇರಿದ್ರ. ಈಗಲ್ಟನ್ ರೆಸಾರ್ಟ್ ನಲ್ಲಿ ಡಿಕೆಶಿ ಇದ್ದಾಗ ಕರೆ ಮಾಡಿದ್ರ ಅಮಿತ್ ಶಾ. ಗುಜರಾತ್ ಶಾಸಕರನ್ನು ರೆಸಾರ್ಟ್ ನಲ್ಲಿ ಇಟ್ಟಿದ್ದ ಡಿಕೆಶಿಗೆ ಅಮಿತ್ ಶಾ ದೂರವಾಣಿ ಕರೆ ಮಾಡಿದ್ರ. ರಾಮನಗರದಲ್ಲಿ ಪರಿಷತ್ ಸದಸ್ಯ ಸಿಎಂ ಲಿಂಗಪ್ಪ ಹೊಸ ಬಾಂಬ್ ಹಾಕಿದ್ದಾರೆ. 38 ಜನ ಶಾಸಕರನ್ನ ನೀನೇ ಇಟ್ಕೋ, 4 ಶಾಸಕರನ್ನ ನನಗೆ ಕೊಡು ಎಂದಿದ್ದರಂತೆ ಅಮಿತ್ ಶಾ. ನಿನಗೆ ನಾನು ಬಹಳ ದೊಡ್ಡ ಸಹಾಯ ಮಾಡ್ತೀನಿ ಅಂದಿದ್ರಂತೆ ಅಮಿತ್ ಶಾ. ಆಮಿಷಕ್ಕೆ ಡಿಕೆ ಶಿವಕುಮಾರ್ ಒಪ್ಪಲಿಲ್ವಂತೆ. ಇದನ್ನ ಸಿಎಂ ಲಿಂಗಪ್ಪ ಬಹಿರಂಗಪಡಿಸಿದ್ದಾರೆ. ಒಂದು ರೀತಿಯಲ್ಲಿ ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಇದು ಸತ್ಯನೋ ನಿಜಾನೋ ಗೊತ್ತಿಲ್ಲ, ಆದ್ರೆ ಸದ್ಯದ ಮಟ್ಟಿಗೆ ವಿಧಾನ ಪರಿಷತ್ ಸದಸ್ಯರಾಗಿರೋ ಕಾರಣಕ್ಕಾಗಿ ಸಿಎಂ ಲಿಂಗಪ್ಪ ಅವರ ಮಾತನ್ನ ಸದ್ಯದ ಮಟ್ಟಿಗೆ ನಾವು ನಿಮ್ಮ ಮುಂದೆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಹಾಕ್ತಾ ಇದ್ದೀವಿ. ನಾನು ಪಕ್ಕಾ ಕಾಂಗ್ರೆಸ್ಸಿಗ, ನನ್ನ ದೇಹದಲ್ಲಿ ಕಾಂಗ್ರೆಸ್ ರಕ್ತ ಹರಿತಾ ಇದೆ, ಈ ವಿಚಾರದಲ್ಲಿ ನನ್ನನ್ನು ಕ್ಷಮಿಸಿ ಅಂತ ಅಮಿತ್ ಶಾಗೆ ಹೇಳಿದ್ರಂತೆ ಡಿಕೆ ಶಿವಕುಮಾರ್. ಆ ಸಂದರ್ಭದಲ್ಲಿ ನಾನೇ ಶಿವಕುಮಾರ್ ಜೊತೆಗೆ ಇದ್ದೆ ಅಂತ ಸಿಎಂ ಲಿಂಗಪ್ಪ ಅವರು ಹೇಳಿದ್ದಾರೆ. ರಾಮನಗರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಿಎಂ ಲಿಂಗಪ್ಪ ಸ್ಫೋಟಕ ಮಾಹಿತಿ. ಗುಜರಾತ್ ಶಾಸಕರನ್ನ ರೆಸಾರ್ಟ್ನಲ್ಲಿಟ್ಟಿದ್ದ ಡಿಕೆಶಿಗೆ ಅಮಿತ್ ಶಾ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ದೂರವಾಣಿ ಕರೆ ಮಾಡಿದ್ರಂತೆ. ಗುಜರಾತ್ ಶಾಸಕರನ್ನ ರೆಸಾರ್ಟ್ನಲ್ಲಿಟ್ಟ ವೇಳೆ ಡಿಕೆಶಿಗೆ ಅಮಿತ್ ಶಾ ಕರೆ ಮಾಡಿದ್ರು. 38 ಜನ ಶಾಸಕರನ್ನ ನೀನೇ ಇಟ್ಕೋ, ಆದ್ರೆ 4 ಜನ ಶಾಸಕರನ್ನ ನನಗೆ ಕೊಡು. ಅಮಿತ್ ಶಾ ಆಮಿಷಕ್ಕೆ ಡಿಕೆ ಶಿವಕುಮಾರ್ ಒಪ್ಪಲಿಲ್ವಂತೆ. ಇದನ್ನ ಸಿಎಂ ಲಿಂಗಪ್ಪ ಅವರು, ಹಿರಿಯ ಕಾಂಗ್ರೆಸ್ನ ನಾಯಕರು, ರಾಮನಗರದ ಹಿರಿಯ ಕಾಂಗ್ರೆಸ್ನ ನಾಯಕರು, ಆ ಸಂದರ್ಭದಲ್ಲಿ ನಾನು ಪಕ್ಕಾ ಕಾಂಗ್ರೆಸ್ಸಿಗ, ನನ್ನ ದೇಹದಲ್ಲಿ ಕಾಂಗ್ರೆಸ್ ರಕ್ತ ಹರಿತಾ ಇದೆ, ನನ್ನನ್ನ ಕ್ಷಮಿಸಿ ಅಂತ ಹೇಳಿದ್ರಂತೆ ಡಿಕೆ ಶಿವಕುಮಾರ್. ಇದು ಎಷ್ಟು ಸತ್ಯವೋ ಎಷ್ಟು ನಿಜವೋ ಗೊತ್ತಿಲ್ಲ. ಕೆಲ ವಿಚಾರಗಳು ಯಾವತ್ತೂ ಕೂಡ ಹೊರಗೆ ಬರೋದೇ ಇಲ್ಲ. ಎನಿವೆ, ಓಕೆ, ಸಿಎಂ ಲಿಂಗಪ್ಪ ಅವರು ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಿಂಗಪ್ಪ ಸರ್, ನಮಸ್ತೆ ಸರ್. ಈಗ ನೀವೊಂದು ಸ್ಫೋಟಕ ಮಾಹಿತಿಯನ್ನು ಕೊಟ್ಟಿದ್ದೀರಿ, ಏನಾಯ್ತು ಸರ್ ಅವತ್ತಲ್ಲಿ? ಸರ್, ಇದು ನಾವೆಲ್ಲ ಒಟ್ಟಿಗೆನೆ ಈ ಈಗಲ್ಟನ್ ನಲ್ಲಿ ಇದ್ವಿ. ಓಕೆ. ಶಿವಕುಮಾರ್ ನಾವೆಲ್ಲ ಒಂದು ಸಪರೇಟ್ ರೂಮ್ ಅಲ್ಲಿ ಇದ್ದೋ. ಸುಮಾರು 11:15 ಗಂಟೆಯಲ್ಲಿ ಅಮಿತ್ ಶಾ ಅವರಿಂದ ಫೋನ್ ಬಂತು. ಬೆಳಿಗ್ಗೆನ ರಾತ್ರಿನಾ? ರಾತ್ರಿ ಸರ್. ಓಕೆ, ರಾತ್ರಿ ಕಾರ್ಯಾಚರಣೆ. ಓಕೆ, ರಾತ್ರಿ 11:15ಗೆ ಫೋನ್ ಬಂತು. ಓಕೆ. ಶಿವಕುಮಾರ್ ಅವ್ರಿಗೆ ಹಿಂದಿ ಅಷ್ಟು ಚೆನ್ನಾಗಿ ಇದಾಗಲ್ಲ. ಓಕೆ. ಅವರು ಹಿಂದಿನಲ್ಲಿ ಮಾತಾಡೋದನ್ನ ಇವರು ಇಂಗ್ಲಿಷ್ ನಲ್ಲಿ ರಿಪ್ಲೈ ಹೇಳ್ತಾ ಇದ್ರು. ನಮಗೂನು ಮೊದ್ಲು ಅದು ಅಮಿತ್ ಶಾ ಅಂತ ಅನ್ಕೊಳ್ಳಿಲ್ಲ ನಾವು. ಯಾರೋ ಆ ಕಡೆಯಿಂದ ಯಾರೋ ಬಿಜೆಪಿ ಲೀಡರ್ ಮಾತಾಡ್ತಾ ಇರೋದು ಅಂತ ಅನ್ಕೊಂಡ್ವಿ. ಅವ್ರದ್ದೇನು ಅಂದ್ರೆ आप अभी हमको ये मेहनत कीजिए, बाद में आपको बहुत बड़ा मेहनत हम दे देंगे ಅಂತ. ಅವ್ರಿಗೆ 4 ಜನ ಬೇಕು, ನಮ್ಗೆ 4 ಜನ ಕೊಟ್ಬಿಡಿ, ಉಳಿದ್ರನ್ನೆಲ್ಲ ನೀವೇ ಮಾಡ್ಕೊಳ್ಳಿ, ನೀವು ಅಂದ್ರೆ ನಾವ್ ಯಾರನ್ನೋ ಕರ್ಸ್ಕೊತೀವಿ 4 ಜನನ ಅಂತ. ಓಕೆ. ಅವ್ರಿಗೆ ಅವ್ನ ಮೆಜಾರಿಟಿ 4 ಸಾಕಾಗಿರಲ್ಲ ಸರ್ ಅವ್ರಿಗೆ. ಓಕೆ. ಹಂಗಾಗಿ ಕಡೆಗೆ ಶಿವಕುಮಾರ್ ಇಲ್ಲ ಸರ್, ಆಗೋದಿಲ್ಲ, ನಾವು ಬೇರೆ ಯಾವ ಪಾರ್ಟಿ MLA ಕರ್ಕೊಂಡ್ ಬಂದಿಲ್ಲ, ನಮ್ ಕಾಂಗ್ರೆಸ್ನವ್ರನ್ನೇ ಮಾತ್ರ ನಾವು ಕಳ್ಸಿಕೊಟ್ಟಿದಾರ. ಅವ್ರ ಅಲ್ಲಿಂದ ಅವ್ರನ್ನ ಜೋಪಾನ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ದಿದೆ, ಅದನ್ನ ಮಾಡ್ತಾ ಇದೀವಿ, ನಾವು ಬೇರೆ ಯಾವ ಪಾರ್ಟಿಯವ್ರನ್ನು ಕರೆದಿಲ್ಲ ಅಂತ. ಓಕೆ. ಇಲ್ಲ ಶಿವಕುಮಾರ್ ನೀವು ನೋಡಿ ಮಾಡಿ ಅಂತ ಸುಮಾರು ಒಂದು 10-12 ನಿಮಿಷ ಮಾತಾಡಿದ್ರು ಸರ್ ಅವರು. ಓಕೆ. ಕಡೆಗೆ ಇವ್ರದ್ದು ಶಿವಕುಮಾರ್ದು ಏನಾಯ್ತು ಅಂದ್ರೆ, see sir, I am a born Congress man. I have to safeguard the interest of my party and my party MLA sir. I am very sorry ಅಂದ್ರು. ಅಲ್ಲಿಗೆ ಎಂಡ್ ಆಯ್ತು. ಆಮೇಲೆ ನಾವು ಕೇಳಿದ್ವು ಯಾರು ಮಾತಾಡೋದಕ್ಕೆ, ಹೇಳಿದ್ರು ಅಮಿತ್ ಶಾ ಮಾತಾಡಿದ್ರು ಅಂತ. ಆಮೇಲೆ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ರೆ ಹೆಂಗೆ? ಅಲ್ಲಲ್ಲ, ನಾವು ಕುರ್ತಿದ್ರಲ್ಲಿ 3 ಜನ ಸರ್ ರೂಮ್. ಫೈನ್, ಬಟ್ ಅದನ್ನ ಇವತ್ತು ಯಾಕೆ ಹೇಳ್ತಾ ಇದ್ದೀರಿ? ಇದಕ್ಕಿಂತ ಮೊದಲೇ ಹೇಳ್ಬೋದಾಗಿತ್ತಲ್ಲ, ಇವತ್ತು ಯಾಕೆ ಹೇಳ್ತಾ ಇದ್ದೀರಿ? ಈಗ ನೀವು ಹೇಳಿದ್ರೆ ಪ್ರಶ್ನೆ ಮಾಡ್ತಾ ಇಲ್ಲ, ನಾನು ಕೇಳ್ತಿರೋದು. ಸರ್ ಒಂದ್ ನಿಮಿಷ ಹೆಗಡೆಜಿ, ಇಂಥ ಆಮಿಷವನ್ನ ಒಡ್ಡಿದ್ರು ನಾವು ಒಪ್ಲಿಲ್ಲ. ಹಂಗಾಗಿ ಅದೇ 3ನೇ ದಿವಸಕ್ಕೇನೆ ಶಿವಕುಮಾರ್ ಮನೆ ರೈಡ್ ಆಯ್ತು ಅಂತ. ಓಕೆ. ಶಿವಕುಮಾರ್ ಮನೆ ರೈಡ್, ಇದು ರೈಡ್ ಆಗಲ್ಲ,
ಶಿವಕುಮಾರ್ ಮನೆ. ಬಟ್ ಟಿ ಕೆ ಶಿವಕುಮಾರ್ ಯಾವತ್ತಿದನ್ನು ಹೇಳಲೇ ಇಲ್ಲ, ನನಗೆ ಆಮಿಷ ಬಂತು ಅಂತ ಹೇಳಲೇ ಇಲ್ಲ, ಯಾಕೆ ಹೇಳಲಿಲ್ಲ? ಹೇಳಕ್ಕಾಗ್ಲಿಲ್ಲ. ಎಲ್ಲಾ ವಿಚಾರಗಳನ್ನು ತಮಗೂ ಗೊತ್ತು, ರಾಜಕೀಯದವ್ರು ಮಾತಾಡೋದು ಎಲ್ಲ ಕೂಡ ಹೇಳಕ್ಕಾಗೋದಿಲ್ಲ. ಓಕೆ, ನಮ್ಗೂ ಹೇಳಿದ್ರು ಇದೆಲ್ಲೂ ಬಾಯ್ಬಿಡೋದು ಬೇಡಪ್ಪ ಅಂದ್ರು ಅವರು. ಓಕೆ, ಬಟ್ ಸಿಎಂ ಲಿಂಗಪ್ಪ ಅವರು ಇವತ್ತು ಹೇಳಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಇವತ್ತು ಸಂದರ್ಭ ಬಂತು ಸರ್ ನಮ್ಗೆ. ಓಕೆ, ಅವರು ದ್ವೇಷ ತೀರ್ಸ್ಕೊತಾ ಇದ್ದಾರೆ, ಓಕೆ, ದ್ವೇಷ ಭಾವನೆ ಹೊಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ನಾವು ಪುಷ್ಟೀಕರಿಸಿ ಮಾತುಗಳಾಡ್ಬೇಕಲ್ಲ. ಓಕೆ, ಅದಕ್ಕೋಸ್ಕರ ಇರ್ತಕ್ಕಂಥದ್ದು ನಾನು. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಇವತ್ತಾದ್ರೂ ಹೇಳ್ಬೋದಲ್ಲ ಈ ರೀತಿ ಆಗಿತ್ತು ಅಂತ ಹೇಳಿ? ಅವ್ರು ಹೇಳ್ತಾರೋ ಬಿಡ್ತಾರೋ ಅದು ಅವ್ರು ಬಿಟ್ಟಿದ್ದು. ಆದ್ರೆ ಅವ್ರ ಎದುರುಗಡೆ ನಾನು ನಿಲ್ಸ್ಲಿ, ನಾನು ಹೇಳ್ತೀನಿ ಶಿವಕುಮಾರ್ಗೆ ಇಂಥ ದಿವಸ ಇಂಥದ್ದು ನಡೀತು ಕಣ್ರಿ, ನಿಮ್ ಜೊತೆಲೆ ನಡೀತಲ್ಲ ಅಂತ ಹೇಳ್ತೀನಿ ನಾನು. ಅಲ್ಲ, ಅದು ಏನಾಗುತ್ತೆ ಲಿಂಗಪ್ಪ ಅವರೇ, ಈಗ CBI ದಾಳಿ ನಡೀತಾ ಇರೋ ಕಾರಣಕ್ಕಾಗಿ ಅದನ್ನ ದಿಕ್ಕು ತಪ್ಪಿಸೋದಕ್ಕೆ ಸಿಎಂ ಲಿಂಗಪ್ಪ ಅವ್ರ ಹತ್ರ ಈ ಹೇಳಿಕೆಯನ್ನ ಕೊಡಿಸಿದ್ರು ಅಂತ ಬರ್ಬೋದು. ಏನಾದ್ರು ಮಾಡ್ಕೊಳ್ಳಿ ಸರ್, ಓಕೆ, ನನಗೆ ಸತ್ಯ ಅಂತ ಕಂಡದನ್ನ ನಾನು ಹೇಳಲೇಬೇಕಾಗ್ತದೆ, ಹೇಳಿದ್ದೀನಿ. ಓಕೆ, ಅದಾದ ನಂತರ ಈಗ ಸಾಧಾರಣವಾಗಿ ರಾಜಕೀಯ ವಲಯದಲ್ಲಿ ಇದ್ದದ್ದೇನು ಅಂತಂದ್ರೆ, ಅವರಿಗೆ ಉಪಮುಖ್ಯಮಂತ್ರಿ ಮಾಡ್ತೀವಿ, ಕಾಂಗ್ರೆಸ್ ಅನ್ನ ಹೊಡ್ಕೊಂಡ್ ಬನ್ನಿ ಅಂತ ಕೇಳಿದ್ರು ಅಂತ ಅಂದ್ಬಿಟ್ಟು, ನೀವೀಗ ಹೊಸ ಬಾಂಬ್ ಆಗ್ತಾ ಇದ್ರಿ. ಇನ್ನು ಹಳೆ ಬಾಂಬ್ ಇದು ಹಳೆ ಬಾಂಬ್, ಇನ್ನು ಹೊಸ ಬಾಂಬ್ ಎಷ್ಟಿದೆ ಯಾರು ಗೊತ್ತು? ಏನೋ ತಮ್ಮ ಸರಿಯಾಗಿ ನನಗೆ ಕ್ಲಾರಿಟಿ ಬರಲಿಲ್ಲ ಸರ್. ಓಕೆ, ಕ್ಲಾರಿಟಿ ಬರಲಿಲ್ಲ. ಅಲ್ಲ, ಈಗ ಮೊನ್ನೆ ಅಷ್ಟೇ ಅವರಿಗೆ DCM ಮಾಡ್ತೀವಿ, ಬಿಜೆಪಿಗೆ ಬನ್ನಿ ಅಂತ ಆಫರ್ ಬಂದಿತ್ತು ಅಂತೇಳಿ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ನೋಡಿದ್ರೆ ಈ ಹಿಂದೆನೆ ಕೇಳಿದ್ರು ನಿಮಗೆ ದೊಡ್ಡ ಅವಾರ್ಡ್ ಕೊಡ್ತೀವಿ ಅಂತ, ಏನದು ಅಂತ. ಬಿಜೆಪಿ ಅವ್ರು ಏನ್ ಹೇಳಿರೋ ಬಿಟ್ಟಿರೋ ಅದೆಲ್ಲ ಬಿಡಿ. ಯಾವುದೇ ಕಾರಣಕ್ಕೂ ಕಡೆಗೆ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇ ಉಳ್ಕೊಂಡ್ರು ಅವ್ರು ಕಾಂಗ್ರೆಸ್ ಬಿಡೋರಲ್ಲ. ಬಟ್ ಒಂದು ದಾಖಲೆ ಬೇಕಲ್ವ ಸರ್? ಈಗ ಅವ್ರು ಹೇಳಿದ್ದಾರೆ ಅಂತ ನೀವೊಂದು ಸುಖ ಸುಮ್ಮನೆ ಹೇಳ್ಬಿಡ್ಬೋದು. ಅವರ ಮೊಬೈಲ್ಗೆ ಫೋನ್ ಬಂತು, ಇದೇ ನಂಬರ್ ಇಂದ ಬಂತು, ಇಷ್ಟೊತ್ತು ಮಾತಾಡಿದ್ರು, ಅದನ್ನ ಇಟ್ಕೊಂಡಿರ್ತಾರ ಡಿ ಕೆ ಶಿವಕುಮಾರ್? ಸಾರ್ ಹೆಗ್ಡೆಜಿ, ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಆಗಿರ್ತಕ್ಕಂಥ ಟೆಲಿಫೋನಿಕ್ ಟಾಕ್ಗೆ ಆಧಾರ ಕೊಡುವುದು ನಾನು ಯಾರು ಕೊಡಕ್ಕಾಗ್ತದ ಸರ್? ಸರ್, ಹಾಗಿದ್ರೆ ನಿಮ್ಮ ಆರೋಪವನ್ನು ನಂಬೋದಾದ್ರು ಹೇಗೆ? ಸುಳ್ಳು ಹೇಳ್ತಾ ಇದ್ರಿ ಅಂತ ಆಯ್ತು. ನೀವು ನಂಬಕ್ಕಾಗಲ್ಲ ಸರ್, ಯಾಕೆ ಕೊಡಕ್ಕಾಗಲ್ಲ? ನೀವು ಈಗ ಸಾಧಾರಣ ಈಗ ಸಿಎಂ ಲಿಂಗಪ್ಪ ಅವ್ರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ನೀವೆಲ್ಲ ಜನಪ್ರತಿನಿಧಿಗಳು ಸರ್. ಖಂಡಿತ ಸರ್, ಆ ಜವಾಬ್ದಾರಿ ಇರೋದ್ರಿಂದ ನಾನು ಇಷ್ಟು ಮಾತನ್ನು ಹೇಳಿರೋದು. ಅಲ್ಲ, ಈಗ ಅದಕ್ಕೊಂದು ಆಧಾರ ಬೇಕಲ್ವಾ ಅಂತ. ಈಗ ಅವರ ಬಳಿ ಇರಬಹುದಾ ಡಿ ಕೆ ಶಿವಕುಮಾರ್ ಅವರ ಬಳಿ? ಅದಕ್ಕೆ ದಾಖಲೆ ಇರಬಹುದಾ ಅಂತ ನಾನು ಕೇಳ್ತೀನಿ. ಶಿವಕುಮಾರ್ನ ಉಪಮುಖ್ಯಮಂತ್ರಿ ಮಾಡ್ತೀವಿ ಬಾ ಅಂತ ಬಿಜೆಪಿ ಅವ್ರು ಕರೆದ್ರು ಅಂದ್ರೆ ಆಧಾರ ಕೇಳಿದ್ರೆ ನೀವು ಆಧಾರ ಕೊಡ್ತೀರಾ ಸರ್? ಈಗ ಕೊಡಕ್ಕಾಗಲ್ಲ ಸರ್. ನೀವು ನಾನಾಗ್ಲಿ ನೀವಾಗ್ಲಿ ಸರ್, ಈಗ ನೀವ್ ಹೇಳ್ತಿರೋದು ನೀವೇ ಕೇಳಿಸ್ಕೊಂಡ್ರಿ ಅಂತ ಸರ್. ಸಾರಿ ಲಿಂಗಪ್ಪ ಅವ್ರೆ, ನೀವು ಹೇಳ್ತಿರೋದು ನೀವು ಕೇಳಿಸ್ಕೊಂಡ್ರಿ, ನಾನೇ ಪಕ್ಕದಲ್ಲಿದ್ದೆ ಅಂತೇಳಿ. ಒಂದು ವೇಳೆ ಬಿಜೆಪಿ ಅವರು ಕರೆಯುವಂತ ಸಂದರ್ಭದಲ್ಲಿ ನಾನೇ ಪಕ್ಕದಲ್ಲಿದ್ರೆ ನಾನು ಆಧಾರ ಕೊಡ್ತೀನಿ. ಅದಕ್ಕೆ ನಾನು ಕೇಳ್ತಿರೋದು ಗಾಳಿಯಲ್ಲಿ ಗುಂಡು ಹಾರಿಸಬೇಡಿ ದಯವಿಟ್ಟು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅಂತ ಇಷ್ಟೆಲ್ಲ ಜ್ಞಾನ ಇರುವಂತ ವ್ಯಕ್ತಿ ಆ ರೆಕಾರ್ಡ್ ಅನ್ನ ಇಟ್ಕೊಂಡಿರೋದಿಲ್ವಾ? ಅವತ್ತಿನ ಸೂಕ್ಷ್ಮ ಸನ್ನಿವೇಶದಲ್ಲಿ ಈ ಮಾತನ್ನ ಹೊರಗಡೆ ತರಕಾಗ್ತಿರಲಿಲ್ಲ. ಸರಿ, ನಮ್ಮ ಆಟ ನಾವು ಗೆಲ್ಬೇಕಾಗಿತ್ತು. ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಅವರ ಆಟ ಗೆಲ್ಬೇಕಾಗಿತ್ತು. ಸರ್, ನನಗೆ ಒಂದೇ ಸರ್ ಐ ಅಪ್ರಿಶಿಯೇಟ್, ಐ ರೆಸ್ಪೆಕ್ಟ್. ನಾನು ಕೇಳ್ತಿರೋದು ಡಿ ಕೆ ಶಿವಕುಮಾರ್ ಅವರ ಬಳಿ ಅಮಿತ್ ಶಾ ಅವರು ಫೋನ್ ಕರೆ ಮಾಡಿದ್ರು ಅನ್ನೋದಕ್ಕೆ ಯಾವ್ದಾದ್ರು ದಾಖಲಿದೆಯಾ? ಫಾರ್ ಎಕ್ಸಾಂಪಲ್ ರೆಕಾರ್ಡ್ ಮಾಡ್ಕೊಂಡಿದ್ದಾರಾ? ಈ ಜಗತ್ತಲ್ಲಿ ಯಾರು ಕೊಡಕ್ಕಾಗೋದಿಲ್ಲ ಸರ್ ಆ ದಾಖಲೆನ. ಇಲ್ಲ, ರೆಕಾರ್ಡ್ ಮಾಡ್ಕೊಂಡು ಅವತ್ತು ಅಮಿತ್ ಶಾ ಅವರು ಅವ್ರ ಸ್ವಂತ ಫೋನ್ ನಿಂದ ಮಾಡಿದ್ರು, ಬೇರೆಯವ್ರ ಫೋನ್ ನಿಂದ ಮಾಡಿದ್ರು, ಹೆಂಗೆ ಹೇಳ್ರಿ? ಯಾವುದೇ ಫೋನ್ ಇಂದ ಮಾಡ್ಲಿ ಸರ್, ಸ್ವರ ಅವರದೇ ಅಲ್ವಾ? ಆಮೇಲೆ ಆ ಫೋನ್ ದಾಖಲೆ ಎಲ್ಲಿ ಸರ ನಾವು ಈಗ ನನಗೆ ಗೊತ್ತಿದೆ ಸರ್, ಫೋನ್ ದಾಖಲೆ ನ್ಯಾಯಾಲಯದಲ್ಲೂ ಕೂಡ ನಿಲ್ಲೋದಿಲ್ಲ, ಅದು ಬೇರೆ. ಆದರೆ ಜನರಿಗೆ ಅದು ಸರಿಯಾ ತಪ್ಪ ಅಂತ ನಿರ್ಧಾರ ಮಾಡೋದಕ್ಕೆ ಒಂದು ಅವಕಾಶ ಸಿಗತ್ತೆ ಅಂತ ನಾನು ಕೇಳ್ತೀನಿ. ಈಗ ಸತ್ಯವನ್ನ ತಡವಾಗಾದ್ರೂ ಹೇಳಿದ್ದೀನಿ. ಓಕೆ, ನಂಬರು ಅವರ ಇಷ್ಟ, ನಂಬಕ್ಕಾಗದೆ ಇರೋರು ಅವ್ರ ಇಷ್ಟ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ.